Welcome to Shri Vagdevi Tarot channel. Here is your future prediction with tarot card guidance. ಎಲ್ಲರಿಗೂ ಬನ್ನಿ ಗುರುಗಳು ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಪ್ಲೇ ದ ರೆಸ್ಟ್ ಬಿಹೈಂಡ್. ತುಂಬ ವಿಶೇಷವಾಗಿರುವಂಥ ದಿನ, ತುಂಬ ವಿಶೇಷವಾದಂಥ ಆಶೀರ್ವಾದ ಇರುವಂಥ ದಿನ. ಸೊ ಎಲ್ಲವೂ ಕೂಡ ಗುರುಗಳಿಗೆ ಸಮರ್ಪಣೆ ಮಾಡಿಬಿಡಿ. ಅದು ನಿಮ್ಮ ಅಹಂಕಾರ ಇರಲಿ, ನಿಮ್ಮ ಸಮಸ್ಯೆಗಳಿರಲಿ, ನಿಮ್ಮ ಆರೋಗ್ಯದ ವಿಚಾರವಾಗಿರಲಿ, ಅಥವಾ ನಿಮ್ಮ ಯಶಸ್ಸಿರಲಿ. ಸೊ ಎಲ್ಲವೂ ಕೂಡ ಗುರುಗಳಿಗೆ, ಗುರು ಚರಣಗಳಿಗೆ ಸಮರ್ಪಣೆ ಮಾಡಿ. ಕರೆಂಟ್ ಸಿಚುವೇಶನ್ ನಿಮ್ಮ ಕೈಲಿ ಆಗ್ತಾ ಇಲ್ಲ ನಿಭಾಯಿಸಲಿಕ್ಕೆ ಅಂದರೆ ಅದನ್ನು ಕೂಡ ಗುರುಗಳಿಗೆ ಗುರುಗಳ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ. ಇರುವಂಥ ಸಮಸ್ಯೆಗಳನ್ನ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಾ ಆರಾಮಾಗಿ ಇರಲಿಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಕೊಟ್ಟಿರುವಂಥ ಮಾತನ್ನು ತಪ್ಪಬೇಡಿ ಅನ್ನುವಂಥದ್ದು ಇದೆ. ಸೊ ವಾವ್ಸ್ ಆ್ಯಂಡ್ ಪ್ರಾಮಿಸಸ್, ಫುಲ್ಫಿಲ್ ದ ವಾವ್ಸ್ ಆ್ಯಂಡ್ ಪ್ರಾಮಿಸಸ್ ಮೇಡ್ ಬೈ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಇದೆ. ಸೊ ಹಾಗಾಗಿ ಮದುವೆ ವಿಚಾರಕ್ಕೆ ದುಡುಕಿ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಅಥವಾ ಬೇರೆ ಒಂದಷ್ಟು ಸಮಸ್ಯೆಗಳು ಕಾಣಿಸ್ತಾ ಇರಬಹುದು. ಅದು ಕಾಣಿಸ್ತಾ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಬಾಡಿ ಬ್ಯಾಲೆನ್ಸ್ ಬೇಕು, ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಬಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎನರ್ಜಿ ಬ್ಯಾಲೆನ್ಸಿಂದ ಒಂದಷ್ಟು ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಇದು ಕೂಡ ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜೀಸಿಗೆ ಪನಿಷ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನೆಗೆಟಿವಿಟಿನ ನಿಮ್ಮ ಜೀವನದಲ್ಲಿ ನೀವು ರಿಮೂವ್ ಮಾಡಿಕೊಂಡ್ರೆ ಅಷ್ಟೇ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರೋದು. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೇನು ಬೇಕು ಅಂತ ನಿಮ್ಮ ಗುರುಗಳ ಹತ್ರ ಕೇಳೋದನ್ನು ಬಿಟ್ಬಿಟ್ಟು ಅವ್ರೇನು ಕೊಡಲಿಕ್ಕೆ ನಿಮಗೆ ತಯಾರಿದ್ದಾರೆ ಅದನ್ನು ನೀವು ಅವರಿಗೆ ಕೊಡಲಿಕ್ಕೆ ಬಯಸಿ. ಅಂದರೆ ಅವ್ರು ನಿಮ್ಗೇನು ಕೊಡ್ತಾರೋ ಅದನ್ನು ತಗೊಳ್ಳೋದಕ್ಕೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಯಾರ ಜೊತೆನೂ ಹೋಲಿಕೆ ಮಾಡಬೇಡಿ. ತುಂಬ ಸ್ಪೆಷಲ್ ಇದ್ದೀರಾ, ತುಂಬ ಯೂನಿಕ್ ಇದೆ ನಿಮ್ಮ ಲೈಫ್ ಜರ್ನಿ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಮಾಡ್ತಾ ನಿಮ್ಮ ಜೀವನಕ್ಕೆ ನೀವೇ ಅಡ್ಡಿ ಆಗಬೇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಎಂಡ್. ಸೊ ಯಾರ್ದೋ ಒಂದು ಜೀವನ ಎಂಡ್ ಆಗ್ಬೋದು, ಅಥವಾ ಏನೋ ಒಂದು ಕಹಿ ಸುದ್ದಿ ಕೇಳಬಹುದು, ಅಥವಾ ಕೊನೆ ಬಾರಿ ಯಾರು ನಿಮಗೆ ವಿದಾಯ ಹೇಳಿ ಹೋಗಬಹುದು. ಸೊ ಎಲ್ಲ ಒಂದಲ್ಲ ಒಂದು ರೀತಿಲಿ ಒಂದಲ್ಲ ಒಂದು ದಿನ ಎಂಡ್ ಆಗಲೇಬೇಕು. ಸ್ಟೇ ಸ್ಟ್ರಾಂಗ್. ಜೊತೆಗೆ ಅದೇ ರೀತಿ ನಿಮ್ಮ ಕಷ್ಟಗಳು ಕೂಡ ಅಂತ್ಯ ಆಗಬೇಕು, ಅಂತ್ಯ ಆಗತ್ತೆ. ಸೊ ನಿಮ್ಮ ಕಷ್ಟಗಳಿಗೂ ಕೂಡ ಒಂದು ಎಂಡಿಂಗ್ ಬರ್ತಾ ಇದೆ. ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ನನಗೂ ಇಲ್ಲಿ ನಿದ್ದೆ ಬರ್ತಾ ಇದೆ ನಿಮ್ಮಿಂದ. ಸೊ ಏನೇ ಆದರೂ ಸ್ಟೇ ಸ್ಟ್ರಾಂಗ್ ಅಷ್ಟೇ. ಜೊತೆಗೆ ಸಮಥಿಂಗ್ ಏನೋ ಮೇ ಮಂತ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸಮಥಿಂಗ್ ಏನೋ ಇಡ್ಲಿ ಅಂತ ಕೂಡ ಕೇಳಿಸ್ತಾ ಇದೆ. ಇಡ್ಲಿ ಈಸ್ ಸಮಥಿಂಗ್ ಏನೋ ನಾಟ್ ಗುಡ್ ಅನ್ನುವಂಥದ್ದು. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ, ಸಮಥಿಂಗ್ ಆ ಥರದ ಎನರ್ಜಿ ಇದೆ. ವಿಭೂತಿ ಧಾರಣೆಯನ್ನು ಮಾಡಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ. ನಿಮ್ಮ ಎಮೋಷ್ನಲ್ ಪ್ರಾಬ್ಲಮ್, ಫಿಸಿಕಲ್ ಪ್ರಾಬ್ಲಮ್ ಏನೇ ಇದ್ದರೂ, ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಏನೇ ಒಂದು ಅನಾರೋಗ್ಯ ಇದ್ದರೂ ಅಥವಾ ಡಿಸ್ಟರ್ಬೆನ್ಸ್ ಇದ್ದರೂ ಎಲ್ಲವೂ ಕೂಡ ವಿಭೂತಿ ಧಾರಣೆಯಿಂದ ನಿಮಗೆ ಬದಲಾವಣೆಯನ್ನು ತರುತ್ತೆ. ಮತ್ತು ಸಾಕಷ್ಟು ಹೀಲ್ ಕೂಡ ಆಗ್ತೀರಾ ಅನ್ನುವಂಥದ್ದು ಇದೆ. ನೀವು ಯಾವತ್ತೂ ಒಂಟಿ ಎಲ್ಲ, ಗುರುಗಳು ನಿಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರತಿಯೊಂದು ಹಂತದಲ್ಲೂ ಗುರುಗಳು ನಿಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ತುಂಬ ಗುರುಗಳು ನಿಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ಒಬ್ಬ ಗುರು ಅಲ್ಲ, ಇಬ್ಬ ಗುರು ಅಲ್ಲ, ಎಲ್ಲ ಗುರುಗಳು ನಿಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಎಲ್ಲ ಗುರುಗಳು ನಿಮಗೆ ಹೇಳ್ತಾ ಇರೋದು ಒಂದೇ, ಯು ಆರ್ ನಾಟ್ ಅಲೋನ್. ನೀವು ಒಂಟಿ ಅಲ್ಲ. ಫೇಸ್ ದ ರಿಯಾಲಿಟಿ. ಸಮಸ್ಯೆನ ನೋಡಿ ಎದುರ್ಕೊಂಡು ಹೋಗಬೇಡಿ. ಸಮಸ್ಯೆನ ಧೈರ್ಯವಾಗಿ ಎದುರಿಸಿ
ಅನ್ನುವಂಥದ್ದು ಇದೆ. ಏನೋ ತುಂಬ ನೆನಪು ಮಾಡ್ಕೊಳ್ತಿದ್ದೀರಾ ಅನಿಸುತ್ತೆ. ಸೊ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ, ಎಲ್ಲ ಸಮಸ್ಯೆಗಳಲ್ಲಿ ಬಗೆಹರಿಸೋದ್ರಲ್ಲೂ ಎಲ್ಲ ಸಿಚುವೇಶನ್ನಲ್ಲೂ ನಿಮ್ಮ ಜೊತೆ ನಿಮ್ಮ ಗುರುಗಳು ಇರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಷ್ಟದ ಸಮಯದಲ್ಲಿ ನಗ್ನಗ್ತಾ ಧೈರ್ಯವಾಗಿರಿ. ನಗ್ನಗ್ತಾ ಧೈರ್ಯವಾಗಿ ನಿಮ್ಮ ಸದ್ಯದ ಪರಿಸ್ಥಿತಿನ ಎದುರಿಸಿ ಅನ್ನುವಂಥದ್ದು ಇದೆ. ಬಿಕಾಸ್ ಸಮಥಿಂಗ್ ವಿಲ್ ಎಂಡ್ ಸೂನ್ ಯುವರ್ ಲೈಫಲ್ಲಿ. ಏನೋ ಒಂದು ಅಂತ್ಯ ಆಗ್ತಾ ಇದೆ. ಅದು ನಿಮ್ಮ ಕಷ್ಟಗಳೇ ಆಗಿರಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ಒಂದು ಕೆಲವ್ರಿಗಂತೂ ಸೋಮಾರಿತನ ದುಃಖ ಆಗಿರ್ಬೋದು. ಸೋಮಾರಿತನದಿಂದ ಕೂಡ ನಿಮಗೆ ಬಿಡುಗಡೆ ಸಿಗ್ತಾ ಇದೆ. ನಿಮ್ಮ ಸೋಂಬೇರಿತನ ಕೂಡ ಅಂತ್ಯ ಆಗ್ತಿದೆ ಅನ್ನುವಂಥದ್ದು ಅದು. ನಥಿಂಗ್ ಟು ವರಿ. ಫೈನಾನ್ಷಿಯಲಿ ಕೆಲಸದ ಕಡೆ ಗಮನನ ಕೊಡಿ. ಕೆಲಸ ಬರುತ್ತೆ. ಟೈಮಿಗೆ ವಾತಾವರಣಕ್ಕೆ ತಕ್ಕಂತೆ ಕಷಾಯನೋ, ಟೀನೋ, ಕಾಫಿನೋ, ಹಾಲು, ಬೋರ್ಮಿಟಾನೋ ಏನಾದರೂ ಕುಡೀರಿ. ಮೈನ ಆರೋಗ್ಯನ ಬೆಚ್ಚಗಾಗಿ ಇಟ್ಕೊಳ್ಳಿ. ಎಸ್ಪೆಷಲಿ ಗಂಟಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಎಲ್ಲ ಗುರುಗಳು ಇದ್ದಾರೆ. ಎಲ್ಲ ಗುರುಗಳು ನಿಮಗೆ ನೀವೇನು ಇಷ್ಟಪಟ್ಟಿದ್ದೀರೋ ಅದೆಲ್ಲ ಕೊಡ್ತಾರೆ. ಸ್ವಲ್ಪ ಟೈಮ್ ಬೇಕು ಅನ್ನುವಂಥದ್ದು ಅದ. ಸೊ ನಿಮ್ಮೆಲ್ಲ ಕರ್ಮಗಳನ್ನ ಕಳೀಲಿಕ್ಕೆ, ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ಮುನ್ನಡೆಸೋದಕ್ಕೋಸ್ಕರ ಗುರುಗಳು ನಿಮ್ಮ ಜೀವನದಲ್ಲಿ ಇರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ಹುಣ್ಣಿಮೆ ಸ್ವಲ್ಪ ವೇರಿಯೇಷನಲ್ಲಿ ಇರಬಹುದು ನಿಮಗೆ. ಸೊ ಒಳ್ಳೆಯದೇ ಆಗತ್ತೆ. ಒಳ್ಳೆ ರೀತಿಲೇ ಇರಿ. ಗುರುಭ್ಯೋ ನಮಃ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.